ಸ್ನೇಹಿತರೆ ನಮಸ್ತೆ, ವಿಡಿಯೋಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ನಿನ್ನೆ ನಾನು ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ಗೆ ಹೋಗಿದ್ದೆ. ಅಂದರೆ ಅವತ್ತು ಶನಿವಾರ 21ನೇ ತಾರೀಕು ಫೆಬ್ರವರಿ. ಸೊ ಹಲವಾರು ಜನರನ್ನ, ಸ್ನೇಹಿತರನ್ನ, ಹಿತೈಷಿಗಳನ್ನ ಮೀಟ್ ಮಾಡಿದೆ, ನನ್ನ ಸಬ್ಸ್ಕ್ರೈಬರ್ಸ್ನ ಮೀಟ್ ಮಾಡಿದೆ. ತುಂಬ ಖುಷಿ ಆಯಿತು. ನನ್ನ ಪ್ರೀತಿಯ ವೀಕ್ಷಕರಿಂದ ನಾನು ಕೆಲವು ಇನ್ಪುಟ್ಸ್ ಅನ್ನ ಪಡೆದುಕೊಂಡೆ, ಯಾವ ರೀತಿ ವಿಡಿಯೋಲಿ ಅಪ್ಡೇಟ್ ಮಾಡಬೇಕು ಅಂತ. ಸೊ ಎಲ್ಲರಿಗೂ ಧನ್ಯವಾದಗಳು ನನ್ನನ್ನು ತಿದ್ದಿದ್ದಕ್ಕೆ. ಮತ್ತೆ ಸುಮಾರು ಜನ ಹಲವಾರು ರೀತಿಯ ಹಳೆಯ ನಾಣ್ಯಗಳನ್ನು ತಗೊಂಡು ಬಂದಿದ್ರು. ಬ್ರಿಟಿಷ್ ಇಂಡಿಯಾ ಕಾಲದ ನಾಣ್ಯಗಳಾಗಿರಬಹುದು, ಅದೇ ರೀತಿ ಕೆಲವು ರಿಪಬ್ಲಿಕ್ ಇಂಡಿಯಾ ಕಾಯಿನ್ಗಳನ್ನು ತೆಗೆದುಕೊಂಡು ಬಂದಿದ್ರು. ನನ್ನ ವಿಡಿಯೋಗಳನ್ನು ನೋಡಿ ಅವರು ಬಂದಿದ್ದಂತಹದ್ದು. ಕೆಲವು ಜನರು ಮಾತ್ರ ಏನು ಉಪಯುಕ್ತ ನಾಣ್ಯಗಳಾಗಿರಬಹುದು ಮತ್ತೆ ಉಪಯುಕ್ತ ನಾಲೆಡ್ಜಲ್ಲಿ ತೆಗೆದುಕೊಂಡು ಬಂದಿದ್ರು. ಹಲವಾರು ಜನರು ಏನಂದ್ರೆ ಮಿಂಟ್ ಮಾರ್ಕ್ ಅಂದ್ರೆ ಏನು, ಇಸ್ವಿ ಅಂದ್ರೆ ಏನು, ಸೊ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಸೊ ಕೆಲವು ಜನಕ್ಕೆ ನನಗೆ ಗೊತ್ತಿರೋ ಅಷ್ಟು ನಾಲೆಡ್ಜಲ್ಲಿ ಹೇಳಿದೆ. ಸೊ ಸುಮಾರು ಜನ ಏನಪ್ಪಾ ಅಂತ ಅಂದ್ರೆ ಈ ನೋಯ್ಡಾ ಮಿಂಟ್ ಮತ್ತೆ ಬಾಂಬೆ ಮಿಂಟ್ ಇಂದ ಕನ್ಫ್ಯೂಸ್ ಆಗಿದ್ರು. ನೋಯ್ಡಾ ಮಿಂಟ್ ಯಾವುದು, ಬಾಂಬೆ ಮಿಂಟ್ ಯಾವುದು ಅಂತ ಅವ್ರಿಗೆ ಸರಿಯಾಗಿ ಅರ್ಥ ಆಗಿರಲಿಲ್ಲ. 1991ರ ನೋಯ್ಡಾ ಮಿಂಟ್ ಅನ್ನ ಅವರು ತೆಗೆದುಕೊಂಡು ಬಂದಿದ್ರು. ಸೊ ಇದಕ್ಕೆ ನನಗೆ ಹೆಚ್ಚು ಬೆಲೆ ಸಿಗುತ್ತೆ ಅಂತ ನಾನು ವಿಡಿಯೋ ಕೂಡ ಮಾಡಿದ್ದೇನೆ, ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಅದಕ್ಕೆ ಹೆಚ್ಚು ಬೆಲೆ ಇರುವಂತದ್ದು ಅಂತ. ಆ ಒಂದು ಕಾರಣಕ್ಕೆ ಅವ್ರು ತೆಗೆದುಕೊಂಡು ಬಂದಿದ್ದು. ಬಟ್ ಅವ್ರು ತಗೊಂಡು ಬಂದಿದ್ದು 1991ರ ಬಾಂಬೆ ಮಿಂಟು ಅಥವಾ 1991ರ ಹೈದರಾಬಾದ್ ಮಿಂಟು. ಸೊ ಬಾಂಬೆ ಮಿಂಟು ಮತ್ತೆ ಹೈದರಾಬಾದ್ ಮಿಂಟು ಸಾಮಾನ್ಯ ನಾಣ್ಯಗಳು. ನಿಮಗೆ ಬಾಂಬೆ ಮಿಂಟು ಮತ್ತೆ ನೋಯ್ಡಾ ಮಿಂಟ್ಗೆ ಕನ್ಫ್ಯೂಷನ್ ಆಗುತ್ತೆ, ಒಪ್ಕೊಂತೀನಿ. ಆದರೆ ಹೈದರಾಬಾದ್ ಮಿಂಟ್ಗೆ ಮತ್ತೆ ನೋಯ್ಡಾ ಮಿಂಟ್ಗೆ ಎಲ್ಲಿಂದ ಎಲ್ಲಿಗೆ ಡಿಫ್ರೆನ್ಸ್? ಹೈದರಾಬಾದ್ ಮಿಂಟಿದ್ದು ಸ್ಟಾರ್ ಇರುತ್ತೆ, ಅದೇ ರೀತಿ ನೋಯ್ಡಾ ಮಿಂಟ್ ಆದರೆ ದೊಡ್ಡ ಡಾಟ್ ಇರುತ್ತೆ. ಸೊ ನೀವು ಚಿತ್ರದಲ್ಲಿ ಕೂಡ ನೋಡ್ತಾ ಇದ್ದೀರಾ ನಾನು ಯಾವುದು ಇಂಪಾರ್ಟೆಂಟ್ ಕಾಯಿನ್ ಅಂತ ಹೇಳಿದ್ದೀನಿ ಅಂತ. ಅದೇ ರೀತಿ 1982ರ ಬಾಂಬೆ ಮಿಂಟು ನಾನು ಹೇಳಿರುವಂಥದ್ದು. 1982ರ ಬಾಂಬೆ ಮಿಂಟ್ ಯಾವ ಚಿತ್ರ ಅಂದ್ರೆ ₹1 ರಾಜಾ ಕಾಯಿನ್ ಚಿತ್ರ, ಅಂದ್ರೆ ಸ್ಮಾಲ್ ಕಾಯಿನ್ ಚಿತ್ರ ಬರುತ್ತಲ್ಲ, ಅದು ಜೋಳದ ಚಿಂತನೆ ಇರುತ್ತಲ್ಲ ಆ ಚಿತ್ರ. ಸೊ ಇವರು ಕೆಲವೊಬ್ರು ಪಾಪ ಗೊತ್ತಿಲ್ದಿರೋರು ಡಬ್ಬು ಕಾಯಿನ್ ತಗೊಂಡ್ ಬಂದ್ಬಿಟ್ಟಿದ್ರು, ಡಬ್ಬು ಕಾಯಿನ್ ಅಲ್ಲಿ ಬಾಂಬೆ ಮಿಂಟ್ ಇದೆ ಅಂತ. ಸೊ ಡಬ್ಬು ಕಾಯಿನ್ ಅಲ್ಲಿ ಇಂಪಾರ್ಟೆಂಟ್ ಒಂದೇ ಕಾಯಿನ್ ಯಾವ್ದು ಅಂದ್ರೆ 1970 ಅಂತ ಇದ್ರೆ ಆಯ್ತು. ಸಿಂಗಲ್ ಇಯರ್ ಸಿಂಗಲ್ ಮಿಂಟ್ 1970ರ ನಿಕ್ಕಲ್ ಕಾಯಿನ್. ಇದು ಸಿಲ್ವರ್ ಕಾಯಿನ್ ಅಲ್ಲ ಮತ್ತೆ ಕಾಪರ್ ನಿಕ್ಕಲ್ ಕಾಯಿನ್ ಅಲ್ಲ, ಇದು ಪ್ಯೂರ್ ನಿಕ್ಕಲ್ ಕಾಯಿನ್. 1970ರ ಬಾಂಬೆ ಮಿಂಟ್ ಇರಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಕಾಯಿನ್. ಅದನ್ನ ಹೊರತುಪಡಿಸಿದ್ರೆ ₹2 1992ರ ನೋಯ್ಡಾ ಮಿಂಟ್ನ ಕಾಯಿನ್. ಇದು ₹2 ಸ್ಮಾಲ್ ಕಾಯಿನ್ ಬರುತ್ತಲ್ಲ, ಭಾರತ ಮ್ಯಾಪ್ ಇರುವಂತಹ ಚಿತ್ರ, ಅದು ಆ ಒಂದು ಕಾಯಿನ್. ಇದರಲ್ಲೂ ₹2 ಡಬ್ಬು ಕಾಯಿನ್ ಅಲ್ಲಿ ಸಿಗುತ್ತೆ, ಅದು ಬೇಡ. ಮತ್ತೆ ಇನ್ನ ₹5 2004ರ ಸ್ಟಾರ್ ಹೈದರಾಬಾದ್ ಮಿಂಟ್ನ ನಾಣ್ಯ, ದಪ್ಪ ಕಾಯಿನ್ ಬರುತ್ತಲ್ಲ, ಕಾಪರ್ ನಿಕ್ಕಲ್ ಕಾಯಿನ್ ಅದು. ಅದನ್ನ ಹೊರತುಪಡಿಸಿದ್ರೆ 2021ರ ಹೈದರಾಬಾದ್ ಮಿಂಟ್ನ ಕಾಯಿನ್. ಹೈದರಾಬಾದ್ ಮಿಂಟ್ ಅಂದ್ರೆ ಯಾವುದು, ಈ ಅಕಾಮ್ ಸೀರೀಸ್ ಅಂತ ಬಂತು, ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ. ನೀವು ₹5 ಗೋಲ್ಡ್ ಕಾಯಿನ್ ಅಲ್ಲಿ ನೋಡಿದ್ರೆ ಭಾರತದ ನಮ್ಮ ರಾಷ್ಟ್ರ ಧ್ವಜ ಚಿತ್ರ ಇರುತ್ತೆ, ಆರ್ತಾ ಇರುವಂಥದ್ದು. 75ನೇ ಸ್ವಾತಂತ್ರ್ಯೋತ್ಸವದ ನೆನಪಿಗೋಸ್ಕರ ಅದನ್ನ ಮಾಡಿರುವಂಥದ್ದು, ಅಂದ್ರೆ ಬಿಡುಗಡೆ ಮಾಡಿರುವಂಥದ್ದು ಆ ನಾಣ್ಯವನ್ನ. ಅದರಲ್ಲಿ 2021ರ ಹೈದರಾಬಾದ್ ಮಿಂಟ್ ಇರಬೇಕು ನೋಡಿ. ಇದು ಕೆಲವೊಂದು ನಾನು ಹೇಳಿದ್ದೆ ಇಂಪಾರ್ಟೆಂಟ್ ಕಾಯಿನ್. ಮತ್ತೆ ₹5 ಕ್ರಾಸ್ ಕಾಯಿನ್, ₹1 ಕ್ರಾಸ್ ಕಾಯಿನ್ ಅಲ್ಲಿ 2004ರ ಬಾಂಬೆ ಮಿಂಟ್. 2004ರ ಬಾಂಬೆ ಮಿಂಟ್. ಬಾಂಬೆ ಮಿಂಟ್ ಅಂದ್ರೆ ಏನು, ಡೈಮಂಡ್ ಶೇಪ್. ಇನ್ನೊಂದ್ಸತಿ ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಯಾವ್ದಪ್ಪ ಅಂದ್ರೆ, ಬಾಂಬೆ ಮಿಂಟ್ ಅಂದ್ರೆ ಡೈಮಂಡ್ ಶೇಪ್, ನೋಯ್ಡಾ ಮಿಂಟ್ ಅಂದ್ರೆ ಡಾಟ್ ಶೇಪ್, ಡಾಟ್ ಮಾರ್ಕ್ ಇರುತ್ತೆ. ಹೈದರಾಬಾದ್ ಮಿಂಟ್ ಅಂದ್ರೆ ಸ್ಟಾರ್ ಇರುತ್ತೆ. ಕೋಲ್ಕತ್ತಾ ಮಿಂಟ್ ಅಂದ್ರೆ ಯಾವುದೇ ರೀತಿಯ ಮಿಂಟ್ ಮಾರ್ಕ್ ಇರೋದಿಲ್ಲ. ದಯವಿಟ್ಟು ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಹತ್ರ ಇಸ್ವಿ ಇದೆ, ಅದಕ್ಕೆ ಅಷ್ಟು ಸಿಗ್ಬೋದು ಅಂತ ಬಂದ್ರೆ ಏನು ಸಿಗೋದಿಲ್ಲ. ಇಯರ್ ಮಿಂಟು 2 ಮ್ಯಾಚ್ ಆಗ್ಬೇಕು ಕಾಯಿನ್ಗಳಲ್ಲಿ, ಇಯರ್ ಮತ್ತೆ ಮಿಂಟ್ ಮ್ಯಾಚ್ ಆಗ್ಬೇಕು. ಮತ್ತೆ ಇನ್ನೂ ಎಷ್ಟೋ ಜನಕ್ಕೆ UNC ಕಾಯಿನ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ ಪಾಪ. ಅದು ಅವ್ರು ತಪ್ಪಲ್ಲ, ಅಷ್ಟೊಂದು ಮುಗ್ಧರವರು. ನಾನು ಕ್ಷಮೆ ಇರಲಿ ನನ್ನ ಹತ್ರ, ನಾನು ಅದ್ರ ಬಗ್ಗೆ ನಿಮ್ಗೆ ತಿಳುವಳಿಕೆ ಹೇಳೋದ್ರಲ್ಲಿ ನಾನು ಸೋತಿದ್ದೇನೆ ಅಂತ ಅನ್ಕೊಂಡಿದ್ದೇನೆ. UNC ಅಂದ್ರೆ ಅನ್ಸರ್ಕ್ಯುಲೇಟೆಡ್ ಅಂತ. ನೀವು ಬ್ಯಾಂಕ್ ಅಲ್ಲಿ ಹೋಗಿ ಹೊಸ ಕಾಯಿನ್ ನ ತಗೊಂಡ್ಬಂದ್ರೆ ಹೆಂಗಿರುತ್ತಲ್ಲ, ಅದನ್ನ UNC ಕಾಯಿನ್ ಅಂತಾರೆ. ಫಸ್ಟ್ ಸ್ಟ್ರೈಕ್ ಕಾಯಿನ್ ಅಂದ್ರೆ ಏನು ಅಂತ ಅಂದ್ರೆ, ಈ UNC ಕಾಯಿನ್ಗಳು ಬರೋದಕ್ಕಿಂತ ಮುಂಚೆ, ಬ್ಯಾಂಕ್ಗೆ ಬರೋದಕ್ಕಿಂತ ಮುಂಚೆ ಟೆಸ್ಟ್ ಕಾಯಿನ್ಗಳನ್ನ ಅಂತ ಮುದ್ರಿಸ್ತಾರೆ. ಅದನ್ನ ಟೆಸ್ಟಿಂಗ್ ಕಾಯಿನ್ಗಳಂದ್ರೆ ನಿಮಗೆ ಅಚ್ಚುಗಳನ್ನ ಹೊಸದಾಗಿ ರೆಡಿ ಮಾಡ್ತಾರಲ್ಲ, ಕಮೆಮೊರೇಟಿವ್ ಕಾಯಿನ್ಗಳಿಗಾಗಿರ್ಬೋದು, ಡೆಫಿನೆಟಿವ್ ಸೀರೀಸ್ ಕಾಯಿನ್ಗಳಿಗಾಗಿರ್ಬೋದು, ಅಚ್ಚುಗಳನ್ನ ಫಸ್ಟ್ ಟೈಮ್ ರೆಡಿ ಮಾಡಿದಾಗ ಟೆಸ್ಟ್ ಮಾಡ್ತಾರೆ ಹೇಗ್ ಬರುತ್ತೆ ಅಂತ. ಆ ಒಂದು ನಾಣ್ಯಗಳನ್ನ ಫಸ್ಟ್ ಸ್ಟ್ರೈಕ್ ನಾಣ್ಯಗಳು ಅಂತ ಕರೀತಾರೆ. ಅದಾದ್ಮೇಲೆ ಜನಸಾಮಾನ್ಯರಿಗೆ ಅಂತ ಹೇಳಿ ಬಿಡುಗಡೆ ಮಾಡುವಂಥದ್ದು. ಆ ಟೆಸ್ಟಿಂಗ್ ಕಾಯಿನ್ಗಳಿಗೆ ಫಸ್ಟ್ ಸ್ಟ್ರೈಕ್ ಕಾಯಿನ್ಗಳು ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಅಚ್ಚು ತುಂಬಾ ಸ್ಪಷ್ಟವಾಗಿರುತ್ತೆ, ನಾರ್ಮಲ್ ಕಾಯಿನ್ಗಳು ಹಾಗೆ ಇರೋದಿಲ್ಲ. ಸೊ ಇದು ಕ್ಲಾರಿಟಿ. ಮತ್ತೆ ನೋಟ್ಗಳು, 786 ನೋಟ್ಗಳನ್ನು ಸುಮಾರು ಜನ ತಗೊಂಡ್ಬಂದಿದ್ರು. ನಾನು 4-5 ವಿಡಿಯೋಗಳನ್ನ ಮಾಡಿದ್ದೇನೆ ಎಷ್ಟು ಬೆಲೆ ಬಾಳ್ಬೋದು ಅಂತ.
200 ರೂಪಾಯಿ ನೋಟ್ಗಳಿಗೆ ತಂದವ್ರಿಗೆ 250 ರೂಪಾಯಿ ಸಿಕ್ತು, 500 ರೂಪಾಯಿ ನೋಟ್ಗಳಿಗೆ ಸೇಲೇ ಆಗಿಲ್ಲ, ಸೇಲ್ ಆದವ್ರದ್ದು 500 ರೂಪಾಯಿಗೆ 550 ರೂಪಾಯಿ ಸಿಕ್ಕಿರುತ್ತೆ. ನೋಟ್ಗಳಲ್ಲಿ 786 ಎರಡು ಸತಿ ಬಂದಿರಬೇಕು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 786 ಎರಡು ಸತಿ ಬಂದಿರಬೇಕು. UNC ಕಂಡೀಷನ್ ಇರಬೇಕು. UNC ಕಂಡೀಷನ್ ಅಂದರೆ ಫೋಲ್ಡ್ ಆಗಿರಬಾರ್ದು ನೋಟ್ಗಳು, ಹೊಸದಾಗಿರಬೇಕು ನೋಟ್ಗಳು. ನಮ್ಗೆ ಇಲ್ಲಿ ಸಿಗುತ್ತೆ ಅಂತಂದರೆ ನೀವು ನನಗೆ ಕೇಳ್ಬೋದು, ಯಾವ ಥರ ನೋಟ್ಗಳು ನಮ್ಗೆ ಇಲ್ಲಿ ಸಿಗುತ್ತೆ ಅಂದರೆ, ಸರ್ ದಯವಿಟ್ಟು ಇದು ನನ್ನ ತಪ್ಪಲ್ಲ, ನಿಮ್ಮ ತಪ್ಪಲ್ಲ, ನಿಮ್ಗೆ ಸಿಕ್ಕಿರೋದು ನೀವು ತೊಗೊಂಬಂದಿದ್ದೀರಾ, ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಆದರೆ ಆ ನೋಟಿಗೆ ಬೆಲೆ ಇರೋದಿಲ್ಲ. ನೋಟ್ಗಳನ್ನು ಮಡಚಬಾರ್ದು, ಹೇಗಿರುತ್ತೋ ಹಾಗೆ ಇರಬೇಕು. ಆದಷ್ಟು ಬ್ಯಾಂಕ್ಗಳ ಬಂಡಲ್ಗಳಲ್ಲಿ ನೋಟ್ ಸಿಕ್ಕಿದ್ರೆ ನಿಮಗೆ ಅದನ್ನು ಹುಷಾರಾಗಿ ಎತ್ತಿಟ್ಕೊಳ್ಳಿ. ಅದು 786 ಇರಬೇಕು. ಮತ್ತು 000 786 ಈ ಥರದ ನೋಟ್ಗಳಿಗೆ ಸ್ವಲ್ಪ ಬೇಡಿಕೆ ಇದೆ. 786 ಇತ್ತು ಅಂದರೆ ಬೇಡಿಕೆ ಇದ್ದೇ ಇರುತ್ತೆ. ಚಲಾವಣೆಯಲ್ಲಿರುವಂತಹ ನೋಟುಗಳಲ್ಲಿ 786 ಇದ್ರೆ ದಯವಿಟ್ಟು ತಗೊಂಬರಬೇಡಿ, ಅದಕ್ಕೆ ಬೆಲೆ ಇಲ್ಲ. ನಾನು ಈ ಮುಂಚೆನೂ ಹೇಳಿದ್ದೇನೆ, ಈಗಲೂ ಹೇಳ್ತಾ ಇದ್ದೇನೆ. ನಿಮ್ಮ ನೋಟುಗಳಲ್ಲಿ 786 ಇತ್ತು ಅಂದರೆ 786 ಕೊನೆಯಲ್ಲಿದೆ, ಮೊದಲಲ್ಲಿದೆ, ಮಿಡ್ಲಲ್ಲಿದೆ. ಸುಮಾರು ಜನ ತಗೊಂಬಂದಿದ್ದೀರ. ನಾನು ವಿಡಿಯೋಗಳನ್ನ ಪೂರ್ತಿ ನೋಡಿ ಅಂತ ನಾನು ಅದಕ್ಕೆ ಹೇಳೋದು. ಪೂರ್ತಿ ನೋಡಿದ್ರೆ ನಾನು ಅದನ್ನು ಹೇಳಿರ್ತೀನಿ ಯಾವ ನೋಟುಗಳಿಗೆ ಬೆಲೆ ಇದೆ, ಯಾವ ಥರದ 786ಗಳಿಗೆ ಬೆಲೆ ಇದೆ ಅಂತ. ಬ್ರಿಟಿಷ್ ಇಂಡಿಯಾ ಕಾಲದ ನೋಟುಗಳಿಗೆ 786ಗಳಿಗೆ ಬೆಲೆ ಇದೆ. ನಿಂತು ಹೋಗಿರುವಂತಹ ನೋಟುಗಳಲ್ಲಿ 786 ಇತ್ತು ಅಂದರೆ ಬೆಲೆ ಇದೆ. ಬ್ಯಾನ್ ಆಗಿರೋ ನೋಟುಗಳಲ್ಲಿ 786 ಇತ್ತು ಅಂದರೆ ಬೆಲೆ ಇಲ್ಲ. ನೋಡಿ, ನಿನ್ನೆ ನಾನು ಸುಮಾರು ಬೆಳಗ್ಗೆ ಸಂಜೆವರೆಗೂ ನೋಡಿದ್ದೀನಿ, ಒಂದೇ ಒಂದು ಬ್ಯಾನ್ ಆಗಿರೋ ನೋಟುಗಳು ಯಾರು ತಂದಿಲ್ಲ. ನೀವು ಕೂಡ ತರಬೇಡಿ. ಪೊಲೀಸರು ಕೂಡ ಅಲ್ಲೇ ಓಡಾಡ್ತಾ ಇದ್ದಾರೆ. ತಂದರೆ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಇದ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಿಮಗೆ ವಹಿವಾಟನ್ನು ನಾನು ಪ್ರೋತ್ಸಾಹ ಮಾಡೋದಿಲ್ಲ. ಮತ್ತೆ ಇನ್ನೊಂದೇನಪ್ಪ ಅಂತಂದರೆ, ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಸುಮಾರು 11 ಗಂಟೆಗೆ ಹೋದೆ, 6 ಗಂಟೆವರೆಗೂ ಎಕ್ಸಿಬಿಷನಲ್ಲೇ ಇದ್ದೆ. ಒಂದೇ ಒಂದು ರೇರ್ ಕ್ಯಾಟಗರಿ ನಾಣ್ಯಗಳು ನನಗೆ ನೋಡೋದಕ್ಕೆ ಸಿಗಲಿಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರೆಲ್ಲ ಕಾಮೆಂಟ್ ಮಾಡ್ತಾ ಇದ್ರಲ್ಲ, ನನ್ನ ಹತ್ರ 1991ರ ನೋಯ್ಡಾ ಮಿಂಟ್ ಇದೆ, 83ರ ಸ್ಟಾರ್ ಮಾರ್ಕ್ ಇರುವಂತಹ ಹೈದರಾಬಾದ್ ಮಿಂಟ್ ಇದೆ, 82ರ ಬಾಂಬೆ ಮಿಂಟ್ ಇದೆ, ಮತ್ತು 2004ರ ₹1 ಕ್ರಾಸ್ ಕಾಯಿನ್ ಇದೆ ಬಾಂಬೆ ಮಿಂಟ್ದು. ಒಬ್ಬರು ಎಲ್ಲ ತಂದಿರುವಂಥದ್ದು ಬೇರೆ ಇಯರು ಮಿಂಟ್ ಮ್ಯಾಚ್ ಆಗಲ್ಲ. ಮಿಂಟ್ ಮ್ಯಾಚ್ ಆದರೆ ಇಯರ್ ಮ್ಯಾಚ್ ಆಗಲ್ಲ, ಇಯರ್ ಮ್ಯಾಚ್ ಆದರೆ ಮಿಂಟ್ ಮ್ಯಾಚ್ ಆಗಲ್ಲ. ಸೊ ನೀವು ಬರೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಇರುವ ನಾಣ್ಯಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ಮಿಂಟ್ ಮತ್ತು ಇಸವಿ ಇವೇ ತುಂಬ ಇಂಪಾರ್ಟೆಂಟ್. ನನಗೆ ಇಸವಿ ಇದೆ, ಮಿಂಟ್ ಮ್ಯಾಚ್ ಆಗ್ತಾ ಇಲ್ಲ, ಮಿಂಟ್ ಇದೆ, ಇಸವಿ ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ನಾನು ಹೊಣೆ ಅಲ್ಲ. ಅಲ್ಲಿ ಏನು ಸ್ಪೆಸಿಫಿಕ್ ಆಗಿರುತ್ತಲ್ಲ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. UNC ಕಾಯಿನ್ಗೂ ಯೂಸ್ಡ್ ಕಾಯಿನ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. UNC ಕಾಯಿನ್ ಅಂದರೆ ನಾನು ಈ ಮುಂಚೆನೇ ಹೇಳದ್ನಲ್ಲ, ಹೊಳಿತಾ ಇರುತ್ತೆ ನಾಣ್ಯ, ತುಂಬ ಹೊಸದಾಗಿರುತ್ತೆ, ಯಾವುದೇ ಮಾರ್ಕ್ ಇರೋದಿಲ್ಲ, ಲಸ್ಟರ್ ಗ್ರೇಡ್ನ ಮಾರ್ಕ್ಗಳಿರುತ್ತೆ, ಅಂದರೆ ಏನೋ ಶೈನಿಂಗ್ ಮಾರ್ಕ್ ಇರುತ್ತೆ. ಎಷ್ಟೋ ಜನ ಪಾಪ ಫೈನ್ ಕಂಡೀಷನ್ ಕಾಯಿನ್ಗಳನ್ನ UNC ಕಾಯಿನ್ ಸರ್ ಇದಕ್ಕೆ ನನಗೆ ₹500 ಅಂತ ಇದೆ ಕೊಡಿಸಿ ಅಂದರೆ ನಾನು ಇಲ್ಲಿಂದ ಕೊಡಿಸ್ಲಿ. ನಿಮ್ಮ ನಾಣ್ಯಗಳಿಗೆ ನೀವು ಏನು ಜಡ್ಜ್ಮೆಂಟ್ ಮಾಡೋದಲ್ಲ. UNC ಕಾಯಿನ್ ಅಂದರೆ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ನಾನು ಸುಮಾರು ಜನಕ್ಕೆ ಎಕ್ಸಾಂಪಲ್ ಕೂಡ ಕೊಟ್ಟು ತೋರಿಸಿದ್ದೇನೆ UNC ಕಾಯಿನ್ ಯಾವ ರೀತಿ ಇರುತ್ತೆ ಅಂತ. ಪಾಪ ಕೊಪ್ಪಳ, ಹಾವೇರಿ, ಬಳ್ಳಾರಿ, ಬೀದರ್, ಗುಲ್ಬರ್ಗ, ಶಿಡ್ಲಘಟ್ಟದಿಂದ ಬಂದಿದ್ರು ಸ್ನೇಹಿತರು, ನಮ್ಮ ಸಬ್ಸ್ಕ್ರೈಬರ್ಸು ಶಿಡ್ಲಘಟ್ಟದಿಂದ ಬಂದಿದ್ರು, ಚಿಂತಾಮಣಿಯಿಂದ ಬಂದಿದ್ರು, ಮಂಡ್ಯ, ಮೈಸೂರು, ಮದ್ದೂರು, ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸೊ ನನ್ನ ಹಲವಾರು ಸ್ನೇಹಿತರನ್ನ ಮೀಟ್ ಮಾಡಿದೆ. ಜಗದೀಶ್ ಅವರಾಗಿರಬಹುದು, ರಾಜಶೇಖರ್ ಆಗಿರ್ಬೋದು, ಶ್ರೀನಿವಾಸ್ ಅವರಾಗಿರಬಹುದು. ಸರ್ ಎಲ್ರಿಗೂ ಧನ್ಯವಾದಗಳು. ಇನ್ನೂ ಹಲವಾರು ಜನಗಳನ್ನು ಮೀಟ್ ಮಾಡಿರುವಂಥದ್ದು, ರಾಮಮೂರ್ತಿ ಅವರಾಗಿರಬಹುದು, ಯೋಗೇಶ್ ಅವರಾಗಿರಬಹುದು. ಹೆಸರುಗಳು ತಕ್ಷಣಕ್ಕೆ ನೆನಪಾಗ್ತಾ ಇಲ್ಲ, ಸೊ ಕ್ಷಮೆ ಇರಲಿ. ನೀವೆಲ್ಲರೂ ಕೂಡ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್, ನನ್ನ ವಿಡಿಯೋಗಳನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಸರ್ ಪ್ಯೂರ್ ನಾಲೆಡ್ಜ್ನ ತಿಳ್ಕೊಳ್ಳಿ. ಯಾವುದು ಕಾಯಿನ್ಗಳಿಗೆ ಬೆಲೆ ಇದೆ ಅಂತ, ಆ ನಾಣ್ಯಗಳಿಗೆ ಮಾತ್ರನೇ ಬೆಲೆ ಸಿಗೋ ಸರ್. ನೀವು ಇನ್ಯಾವುದೇ ತೊಗೊಂಬಂದ್ರೂ ಬೆಲೆ ಇಲ್ಲ. ಎಷ್ಟು ವೈಷ್ಣೋದೇವಿ ಕಾಯಿನ್ಗಳನ್ನ ತಂದಿರ ಸರ್. ನಾನು ಎಷ್ಟು ಹೇಳಿದ್ದೇನೆ, ವೈಷ್ಣೋದೇವಿ ಕಾಯಿನ್ಗಳಿಗೆ ಬೆಲೆ ಇಲ್ಲ ಅಂತ ಹೇಳಿದ್ದೇನೆ. ₹10 ಆಗಿರ್ಬೋದು, ₹5 ಆಗಿರ್ಬೋದು ತೊಗೊಂಬಂದಿದ್ದಾರೆ. ಮತ್ತು ಜವಾಹರ್ಲಾಲ್ ಇಂದಿರಾ ಗಾಂಧಿ ನಾಣ್ಯಗಳು ನೋಡಿದೆ, ಬೆಲೆ ಇಲ್ಲ ಸರ್. ನಾನು ಇದನ್ನು ಮುಂಚೆನೇ ಹೇಳಿದ್ದೇನೆ. ಮತ್ತು ಯಾವುದಾದ್ರು ಟ್ರ್ಯಾಕ್ಟರ್ ನೋಟ್ಗಳಂತೂ ಮಹಾಪೂರಣೆ ಇತ್ತು ಸರ್. ಏನಾದರೂ ಕೊಡಿಸಿ ಅಂತ. ₹5 ನೋಟ್ಗೆ ₹5 ಬರೋದಿಲ್ಲ. ಯಾಕೆಂದರೆ ಚಲಾವಣೆಯಿಂದನೇ ತೆಗೆದುಬಿಟ್ಟಿದ್ದಾರೆ, ಜನಸಾಮಾನ್ಯರೇ ತೆಗೆದುಬಿಟ್ಟಿರುವಂಥದ್ದು. ₹5 ನೋಟ್ಗಳು ಆ್ಯಕ್ಚುಲಿ ಲೀಗಲಿ ಇನ್ನೂ ಚಲಾವಣೆಯಲ್ಲಿ ಇದ್ದಾವೆ, ಆದರೆ ಯಾರೂ ತೊಗೊಳ್ತಾ ಇಲ್ಲ. UNC ನೋಟ್ ಇತ್ತು ಅಂದರೆ ನೋಡಿ, ₹5ಗೆ ₹7 ಸಿಗುತ್ತೆ. ಅದರೊಳಗೆ 786 ಇದೆ, ಸೇಮ್ ಅದೇ ಪ್ರಾಬ್ಲಮ್. 786 ಎರಡು ಸತಿ ಇದೆಯಾ, ಬೆಲೆ ಸಿಗುತ್ತೆ ಸರ್. ಇಲ್ಲಾಂದರೆ ದಯವಿಟ್ಟು ತೊಗೊಂಬರ್ಬೇಡಿ. ಬಂದು ಪಾಪ ನೀವು ದೂರದಿಂದ ಬಂದಿರೋ ನಮ್ಗೆ ಕೇಳಿ ತುಂಬ ಬೇಜಾರಾಗೋಯ್ತು. ದಾವಣಗೆರೆಯಿಂದ ಬಂದಿದ್ದರು ರಾಜಶೇಖರ್ ಅವರು, ಮತ್ತು ಇನ್ನೂ ಶಿವಮೊಗ್ಗದಿಂದ ಬಂದಿದ್ದರು. ಸುಮಾರು ಜನ ಎಲ್ಲ ಕರ್ನಾಟಕದ ಮೂಲೆಯಿಂದ ಬಂದಿದ್ದಾರೆ. ಹಾಫ್ ಇನ್ಫಾರ್ಮೇಷನ್ ತಿಳ್ಕೊಂಬಂದಿದ್ದಾರೆ. ದಯವಿಟ್ಟು ಈ ಇಸವಿ, ಮಿಂಟ್ ಇವೇ ಮ್ಯಾಟ್ರ್ ಆಗೋದು. ನಾನು ಏನು ಹೇಳಿದ್ದೀನಿ ಅದು ಖಂಡಿತವಾಗಿ ಮ್ಯಾಚ್ ಆದರೆ ಮಾತ್ರ ಬನ್ನಿ.
ಇಲ್ಲ ನಿಮ್ಗೆ ಡೌಟ್ ಇದೆಯಾ, ನಾನು ಸುಮಾರು ಜನಕ್ಕೆ ನನ್ನ ಫೋನ್ ನಂಬರನ್ನು ನೆನ್ನೆ ಕೊಟ್ಟಿರುವಂಥದ್ದು, ವಾಟ್ಸಪ್ ಮಾಡಿ ಎಲ್ಲರೂ ಸರ್ಕ್ಯುಲೇಟ್ ಮಾಡ್ಕೊಳ್ಳಿ ನನ್ನ ನಂಬರ್ನ. ದಯವಿಟ್ಟು ಶನಿವಾರ ಮತ್ತು ಭಾನುವಾರ ನೀವು ಕಾಲ್ ಮಾಡಿದ್ರೆ ನಾನು ಪಿಕ್ ಮಾಡ್ತೇನೆ. ಸೋಮವಾರದಿಂದ ಶುಕ್ರವಾರದವರೆಗೂ ನೀವು ನಂಗೆ ಫಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ, ನಿಮ್ಮ ಹೆಸರನ್ನು ಕಳಿಸಿ, ಮೆಸೇಜನ್ನು ಕಳಿಸಿ, ಈ ಫೋಟೋ ಈ ಥರ ಇದೆ ಅಂತ. ನಾನು ಅದಕ್ಕೆ ಹೇಳ್ತೇನೆ ಇದು ಬೆಲೆ ಬಾಳುತ್ತಾ ಬೆಲೆ ಬಾಳೋದಿಲ್ಲ ಅಂತ. ಆದಷ್ಟು ಇಸುವಿ ಮತ್ತು ಮಿಂಟನ್ನು ಕ್ಲಿಯರ್ ಆಗಿ ತೆಗೆದು ಬರೋ ಹಾಗೆ ಫೋಟೋ ಕಳಿಸಿದ್ರೆ ಸಾಕು. ನೀವು ಅಲ್ಲಿಂದ ಇಲ್ಲಿ ಬರೋ ಅವಶ್ಯಕತೆ ಇರೋದಿಲ್ಲ, ಇದು ಬೆಲೆ ಇದೆಯಾ ಇಲ್ವಾ ಅಂತ ಹೇಳ್ಬಿಡ್ತೇನೆ. ಮತ್ತೆ ಇನ್ನೊಂದು ಹೇಳೋ ವಿಷಯ ಮಾಡ್ತೇನೆ ಏನಪ್ಪಾ ಅಂದರೆ, ಸಾಯಿನಾಥ್ ರೆಡ್ಡಪ್ಪ ಅವರ ಬುಕ್ಗಳು ಅಲ್ಲೂ ಕೂಡ ತುಂಬ ಬೇಡಿಕೆಯಿಂದ ಸೇಲ್ ಆಗಿರುವಂಥದ್ದು. ಸುಮಾರು 16-17 ಬುಕ್ಗಳು ಸೇಲ್ ಆಯಿತು ಅಂತ ನನಗೆ ಅವರು ಡಿಸ್ಟ್ರಿಬ್ಯೂಟರ್ಸ್ ಹೇಳಿದ್ರು. ಗೊತ್ತಿಲ್ಲ, ಎಲ್ರಿಗೂ ಆ ಬುಕ್ ಇಷ್ಟ ಆಗಿದೆ ಅನ್ಸುತ್ತೆ. ತುಂಬ ಸಿಂಪಲ್ ಆಗಿದೆ, ಇನ್ಫಾರ್ಮೇಷನ್ ಜೆನ್ಯೂನ್ ಆಗಿದೆ. ಅದರಲ್ಲಿ ಇರೋವಂಥ ಗ್ರೇಡು ನಿಮ್ಮ ಹತ್ರ ಇದ್ರೆ ಮಾತ್ರ ಬೆಲೆ ಸಿಗುತ್ತೆ ಸರ್. UNC ಕಾಯಿನ್ ಇರಬೇಕು ಮತ್ತು ಲಸ್ಟರ್ ಗ್ರೇಡ್ನ ಕಾಯಿನ್ ಇರಬೇಕು, ಅಷ್ಟಕ್ಕೆ ನೀವು ಆ ಬೆಲೆನ ಎಕ್ಸ್ಪೆಕ್ಟ್ ಮಾಡ್ಬೋದು. ರೇರ್ ಕ್ಯಾಟಗರಿಯ ಕಾಯಿನು ಕಾಮನ್ ನಾರ್ಮಲ್ ಸರ್ಕ್ಯುಲೇಷನ್ ಅಲ್ಲಿ ಇದೆ ಅಂದ್ರೂ ಕೂಡ ಅದಕ್ಕೆ ಬೆಲೆ ಇರುತ್ತೆ. ರೇರ್ ಕ್ಯಾಟಗರಿಯ ಕಾಯಿನ್ಗಳನ್ನ ನಾನು ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಗೇಂಡಾ ಮೃಗದ ಕಾಯಿನಲ್ಲಿ 1993 ಹೈದರಾಬಾದ್ ಮಿಂಟ್ ಇರಬೇಕು, ಸ್ಟಾರ್ ಮಾರ್ಕ್ ಇರಬೇಕು, ₹5 ಕ್ರಾಸ್ ಕಾಯಿನ್ ಆಗಿರಬೇಕು. ಅದರಲ್ಲಿ ಯಾವುದಾದ್ರೂ ಓಕೆ ಇಯರ್ ಮಿಂಟ್. 2004 ₹1 ಕ್ರಾಸ್ ಕಾಯಿನ್ ಆಗಿರಬೇಕು. 2004 ₹1 ಬಾಂಬೆ ಮಿಂಟ್ನ ಕ್ರಾಸ್ ಕಾಯಿನ್, ಕರೆಕ್ಟಾಗಿ ನೋಡ್ಕೊಳ್ಳಿ, ಬಾಂಬೆ ಮಿಂಟ್. ನಾನು ಫೋಟೋ ಕೂಡ ತೋರಿಸ್ತಾ ಇದ್ದೇನೆ. ಅದಾದ್ಮೇಲೆ ₹10 2005 ನೋಯ್ಡಾ ಮಿಂಟ್, ಅದು ಕೂಡ ಕ್ರಾಸ್ ಕಾಯಿನ್. ಇದು 2005 ನೋಯ್ಡಾ ಮಿಂಟ್ ಆಗಿರಬೇಕು. ಅದನ್ನು ಹೊರತುಪಡಿಸಿದ್ರೆ ₹2 1992 1992 ನೋಯ್ಡಾ ಮಿಂಟ್ ಆಗಿರಬೇಕು. ಅದೇ ರೀತಿ ಮತ್ತೆ ಹೇಳೋದಾದ್ರೆ 1991 ನೋಯ್ಡಾ ಮಿಂಟ್ ₹1 ರಾಜಾ ಕಾಯಿನ್. 1970 ಡಬ್ಬು ಕಾಯಿನ್, 1970 ಬಾಂಬೆ ಮಿಂಟ್ನ ಡಬ್ಬು ಕಾಯಿನ್. ಅದೇ ರೀತಿ ₹1 ಸ್ಮಾಲ್ ಕಾಯಿನ್ ಯಾವುದು ಅಂದರೆ 1983 ಸ್ಟಾರ್ ಮಿಂಟ್ ಇರುವಂತಹ ಕಾಯಿನ್, ಒರಿಜಿನಲ್ ಕಾಯಿನ್ ಇರಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ, ಫೇಕ್ ಕಾಯಿನ್ ತೊಗೊಂಬಂದ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ. ಮತ್ತು 1982 ಬಾಂಬೆ ಮಿಂಟ್ ಕಾಯಿನ್ ಆಗಿರಬೇಕು, ₹1. ಇದು ಕೆಲವು. ಮತ್ತು ₹5 ಇರಬೇಕಾದ್ರೆ 2004 ಸ್ಟಾರ್ ಮಿಂಟ್ ಇರಬೇಕು, ಹೈದರಾಬಾದ್ ಮಿಂಟ್. ಅದೇ ರೀತಿ 2021 ಹೈದರಾಬಾದ್ ಮಿಂಟ್, 2021 ಹೈದರಾಬಾದ್ ಮಿಂಟ್ ಸ್ಟಾರ್ ಮಾರ್ಕ್ ಇರಬೇಕು. ಸೊ ಇದು ಕೆಲವು ಇಂಪಾರ್ಟೆಂಟ್ ಕಾಯಿನ್ಗಳು. ಸೊ ಜನಸಾಮಾನ್ಯ ಬಳಿ ಇದ್ದರೆ ದಯವಿಟ್ಟು ನೋಡಿ, ಫಸ್ಟ್ ಫೋಟೋ ಕಳಿಸಿ. ನನ್ನ ವಾಟ್ಸಪ್ ನಂಬರ್ ಈಗ ಆಲ್ರೆಡಿ ಸುಮಾರು 100-150 ಜನ ಇರುವಂಥದ್ದು. ನನಗೆ ಆಲ್ರೆಡಿ ನೆನ್ನೆಯಿಂದ ಮೆಸೇಜ್ ಮತ್ತು ಕಾಲ್ ಮಾಡ್ತಾ ಇದ್ದೀರಾ. ಮತ್ತೆ ಇವತ್ತು ಯಾರನ್ನ ಬರ್ತಾರಲ್ಲ ಅವ್ರಿಗೂ ಕೂಡ ನಾನು ಕೊಡ್ತೇನೆ ನನ್ನ ವಾಟ್ಸಪ್ ನಂಬರ್ನ. ಫಸ್ಟ್ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ, ಇದು ಬೆಲೆ ಬಾಳುತ್ತಾ ಇಲ್ವಾ ಅಂತ ಹೇಳ್ಬಿಡ್ತೇನೆ. ಆದಷ್ಟು ಜೆನ್ಯೂನ್ ಆಗಿದೆ, ಅಂದರೆ ಏನು ಶುದ್ಧವಾಗಿರಿ. ಸುಮ್ಮನೆ ಯಾವುದೋ ಒಂದು ಗೂಗಲಲ್ಲಿ ಫೋಟೋ ತೆಗೆದುಬಿಟ್ಟು ಕಳಿಸ್ಬಿಟ್ಟು ಸರಿ ನನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಫ್ರಾಡ್ ಮಾಡೋದು ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಮ ಹತ್ರ ಹಳೆ ನಾಣ್ಯದ ರೇರ್ ಕ್ಯಾಟಗರಿಯ ನಾಣ್ಯ ಇದೆಯಾ, ದಯವಿಟ್ಟು ಬಂದು ಸೇಲ್ ಮಾಡಬಹುದು. ನಿನ್ನೆ ನಾನು ಅಕ್ಷರನ ಕೂಡ ಕೇಳಿದೆ ಅಲ್ಲಿದ್ದವ್ರನ್ನ, ಸರ್ ಒಂದು ಬಂದಿಲ್ಲ ಒರಿಜಿನಲ್ ಕಾಯಿನ್ 1991 ನೋಯ್ಡಾ ಮಿಂಟ್ ಇದ್ದು ಅಂತ ಹೇಳಿದ್ರು. ನನ್ನ ಸಬ್ಸ್ಕ್ರೈಬರ್ಸು ಸುಮಾರು 100 ಜನ ಹೇಳಿರುವಂಥದ್ದು ನನಗೆ ಇದೆ ಅಂತ. ಸೊ ಬಾಂಬೆ ಮಿಂಟ್ಗೂ ನೋಯ್ಡಾ ಮಿಂಟ್ಗೂ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಬೇಕಾದರೆ ನಿಮ್ಗೆ ಇನ್ನೂ ಬೇಕಾದರೆ ಮ್ಯಾಗ್ನಿಫೈರ್ ಅಂದರೆ ಬೂದಕಂಡಿ ಇಟ್ಕೊಂಡು ನೋಡಿ, ಆಗ ನಿಮಗೊಂದು ಐಡಿಯಾ ಬರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಬಳಿ ರೇರ್ ಕ್ಯಾಟಗರಿ ಕಾಯಿನ್ ಇದ್ರೆ ಮಾತ್ರ ಬನ್ನಿ ಸ್ನೇಹಿತರೆ. ನಾಲೆಡ್ಜ್ ಪರ್ಪಸ್ಗೋಸ್ಕರ ಬನ್ನಿ, ನಾಲೆಡ್ಜ್ ಪರ್ಪಸ್ಗೋಸ್ಕರ ಬರಬಾರ್ದು ಅಂತ ಏನು ಹೇಳೋದಿಲ್ಲ. ಪರ್ ಡೇ ₹250 ಇರುವಂಥದ್ದು ಎಂಟ್ರಿ ಫೀಸು. 3 ದಿನಕ್ಕೆ ನೀವು ಪಾಸ್ ತೊಗೊತೀರಾ ಅಂದರೆ ₹500 ಇತ್ತು. ಸೊ ನಾನು ಕೂಡ ನೆನ್ನೆ 2 ದಿನಕ್ಕೆ ₹400 ಕೊಟ್ಟಿರುವಂಥದ್ದು. 2 ದಿನಕ್ಕೆ ₹400, 1 ದಿನಕ್ಕೆ ₹250, 3 ದಿನಕ್ಕೆ ₹500 ಇತ್ತು. ಸೊ ನಾನು ಶುಕ್ರವಾರ ಬಂದಿರಲಿಲ್ಲ, ಇವತ್ತು ಕೂಡ ಹೋಗ್ತಾ ಇದ್ದೇನೆ ಭಾನುವಾರ. ಸೊ ಬರಬಹುದು, ಅಲ್ಲಿ ಭೇಟಿ ಮಾಡಬಹುದು ನನ್ನನ್ನು. ಧನ್ಯವಾದಗಳು.